ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದು ಗಮನ ಸೆಳೆಯುವ ಸೂಚನೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಳ್ಳೆ ಖ್ಯಾತ ಸುಡುಗಾಡು ಸಿದ್ರು, ಕೊರ್ಮ, ಕೊರ್ಚ, ಕೊರ್ವ, ಚಿನ್ನವ, ಬುಡುಗ ಜಂಗಮ್ಮ, ಅಂದಿಜೋಗಿ, ಒಕ್ಕಲಿ, ದಕ್ಕಲಿಗ, ಡೊಂಬಾರ, ಗೋಸಂಗಿ ಇವೆಲ್ಲ ಅಳಿವಿನ ಅಂಚಿನಲ್ಲಿರುವಂಥ ಸಮಾಜಗಳು. ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಡಿ ಬರುವಂಥ ಒಂದು ಸಮಾಜ. ಆದರೆ ಮೈನ್ಯೂಟ್ ಕಮ್ಯುನಿಟಿಗಳು, ಅಂದರೆ ಅಳಿವಿನ ಅಂಚಿನಲ್ಲಿರುವಂಥ ಸಮುದಾಯಗಳು. ಇಲ್ಲಿವರೆಗೂ ಅವರು ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೂ ಅವ್ರಿಗೆ ಒಂದು ವಸತಿ ಇಲ್ಲ, ಮನೆ ಇಲ್ಲ. ಅದಕ್ಕೆ ನಾನು ಸುಮಾರು ಕಾಗದಗಳನ್ನು ಜಿಲ್ಲಾ ಅಧಿಕಾರಿಗಳಿಗೆ ಬರೆದಿದ್ದೆ. ನಾನು ಈ ಥರ ಇವರಿಗೆ ಮನೆಯೇ ಇಲ್ಲ. ಏನಿದೆ ಉತ್ತರದಲ್ಲಿ? ಉತ್ತರ ಕೊಟ್ಟಿದ್ದಾರೆ, ಇಲ್ಲ, ಉತ್ತರ ಭಾಳ ಕೆಟ್ಟದಾಗಿ ಕೊಟ್ಟಿದ್ದಾರೆ. ನನಗೆ ಈ ಸರ್ಕಾರದ ಉತ್ತರ ನೋಡಿದ್ರೆ ಇದನ್ನ ಹರಿದು ಬಿಸಾಡೋಷ್ಟು ಸಿಟ್ಟು ಬರ್ತದೆ. ಅಂದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತವ್ರು, ಒಬ್ಬನಿಗೆ ಮನೆ ಇಲ್ಲ, ಗುಡಿಸ್ದು ಅಂದ್ರೆ ಪ್ಲಾಸ್ಟಿಕ್ ಚೀಲ ಹಾಕೊಂಡು ಮಲಗ್ತಾನೆ, ಅಲ್ಲಿ ಹಾವಿದೆ, ಚಿರತೆ ಇದೆ, ಅಲ್ಲಿ ಒಂದ್ ನಿಮಿಷ ಆರೋಗ್ಯ ಸಚಿವರು ಇಲ್ಲ. ಇದು ನೀವು ಸಮಾಜ, ನೀವು ಇದು ಉತ್ತರ ಏನಂದ್ರೆ ಜವಾಬ್ದಾರಿಯಿಂದ ಇರಬೇಕು. ಏನಂತ ಇಲ್ಲಿ ಉತ್ತರ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ, ಕೇಳಿ, ಇಲ್ಲಿ ಉತ್ತರ ಕೊಡ್ತಾರೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ 3-4 ದಶಕಗಳಿಂದ ಕ್ಷೇತ್ರದ ಸಿರ್ವಾರ, ಹೆಬ್ಬೂರು, ಶ್ರೀಕಂಠೇನಪಾಳ್ಯ, ಗಂಗೋನಹಳ್ಳಿ ಗ್ರಾಮದಲ್ಲಿ ವಾಸವಿರುವ ಸಿಳ್ಳೆ ಖ್ಯಾತ ಮತ್ತು ಸುಡುಗಾದ ಸಿದ್ಧ ಸಮುದಾಯಗಳಿಗೆ ನಿವೇಶನ ಸೌಲಭ್ಯ ಕಲ್ಪಿಸುವ ಸಲುವಾಗಿ ಕಲ್ಯಾಣಪುರ ಗ್ರಾಮದ ಸರ್ವೆ ನಂಬರ್ 83ರಲ್ಲಿ 2 ಎಕರೆ ಜಮೀನು ದಿನಾಂಕ 2/3/2024ರಂದು ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆಯವರು ಮಂಜೂರು ಮಾಡಿ ಕಾಯ್ದಿರಿಸಿದ್ದಾರೆ. ಅಂದರೆ ಸದರಿ ಜಮೀನನ್ನು ಭೂ ಸಮತಟ್ಟು ಮಾಡಲು PRD ತುಮಕೂರು ವಿಭಾಗದವರು ಸಲ್ಲಿಸಿರುವ ಅಂದಾಜು ಪಟ್ಟಿಗೆ ಅನುಗುಣವಾಗಿ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ 13,20,000 ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಆಯ್ಕೆಯಾದ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವ ಸಲುವಾಗಿ ವ್ಯವಸ್ಥಾಪಕ ನಿರ್ದೇಶಕರು ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಇವರಿಗೆ ದಿನಾಂಕ 20/1/2024ರಂದು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಅರಕೆರೆ ಗ್ರಾಮದಲ್ಲಿ ವಾಸಿಸುವ ಸಿಳ್ಳೆ ಖ್ಯಾತ ಅಂದಿಜೋಗ ಮತ್ತು ಅಕ್ಕಿಪಿಕ್ಕೆ ಸಮಾಜಗಳಿಗೆ ಒಟ್ಟು 78 ಫಲಾನುಭವಿಗಳಿಗೆ ನಿವೇಶನ ಸೌಲಭ್ಯ ಕಲ್ಪಿಸುವ ಸಲುವಾಗಿ ಅಮಲಾಪುರ ಗ್ರಾಮದ ಸರ್ವೆ ನಂಬರ್ 30ರಲ್ಲಿ ಕ್ರಮವಾಗಿ 1 ಎಕರೆ 1.35 ಎಕರೆ ಜಮೀನನ್ನು ದಿನಾಂಕ 2/3/2024ರಂದು 7/3/2018 ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ಇವರು ಮಂಜೂರು ಮಾಡಿ ಕಾಯ್ದಿರಿಸುತ್ತಾರೆ. ಸದರಿ ಜಮೀನಿನ ಲೇಔಟ್ ನಿರ್ಮಿಸಿ ಮೂಲಭೂತ ಸೌಕರ್ಯಗಳನ್ನು ಮಾಡಲು SCP TSP ಅನುದಾನದಲ್ಲಿ ಕೈಗೊಳ್ಳಲು ವ್ಯವಸ್ಥಾಪಕ ನಿರ್ದೇಶಕರು ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಇವರಿಗೆ ಪತ್ರ ಬರೆಯಲಾಗಿರುತ್ತದೆ. ಆಯ್ಕೆ ಮಾಡಲಾದ ಫಲಾನುಭವಿಗಳಿಗೆ ನಿವೇಶನಗಳನ್ನು ಸಂಬಂಧಿತ ಅಧಿಕಾರಿಗಳ ಮುಖೇನ ಆದಷ್ಟು ಶೀಘ್ರವಾಗಿ ಹಂಚಿಕೆ ಮಾಡಲಾಗುವುದು. ಇದು ಎಷ್ಟು ದಶಕದಿಂದ ಅಂತ ಹೇಳ್ತಾರೆ? 4 ದಶಕದಿಂದ ಇಲ್ಲಿ ವಾಸ ಮಾಡ್ತಾರೆ. 4 ದಶಕದಿಂದ ಅವ್ರ ಅರ್ಜಿಗಳನ್ನು ಹಾಕ್ತಾನೆ ಇದ್ದಾರೆ. ನಾನು ಅಸೆಂಬ್ಲಿಲಿ ಕ್ವಶನ್ ಕೇಳ್ತಾನೆ ಇದ್ದೀನಿ. ಲೇಔಟ್ ಮಾಡೋಕ್ಕೆ ಈಗ ಸರ್ಕಾರ 2018ರಲ್ಲಿ ನಾವು ವಸತಿಗೆ ಕಾಯ್ದಿರಿಸಿದ್ದೇವೆ ಅಂತ ಹೇಳ್ತಾರೆ. ಅವ್ರಿಗೆ 13 ಲಕ್ಷ ರೂಪಾಯಿ ಕೊಡ್ತಾರೆ ಶ್ರೀಕಂಠೇನಪಾಳ್ಯದಲ್ಲಿ. ಅಲ್ಲಿ ಕಲ್ಲು ಬಂಡೆಗಳು, ದೊಡ್ಡ ಬಂಡೆಗಳು, ಅದನ್ನ ಎತ್ತಕ್ಕೆ 1 ಕೋಟಿ ರೂಪಾಯಿ ಹಣ ಕೊಟ್ಟರು. ಅದನ್ನು ಸಮತಟ್ಟು ಮಾಡೋಕ್ಕಾಗಲ್ಲ. ಅವ್ರನ್ನ ತಮ್ಮೊಂದು ಶೆಡ್ ಅವರೇ ಹಾಕೊಂಡಿದ್ದಾರೆ. ಕುಡಿಯೋ ನೀರು ಕೊಡಿ ಅಂದ್ರೆ ಕೊಟ್ಟಿಲ್ಲ. ಒಂದು ಲೈಟ್ ಕಂಬ ಹೇಳ್ಕೊಡಿ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಲೈಟ್ ಕಂಬ ಹಿಡಿದು ಒಂದು ಸ್ಟ್ರೀಟ್ ಲೈಟ್ ಹಾಕ್ಕೊಡೋದಕ್ಕೂ ಅವ್ರಿಗೆ ಆಗಿಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಅಂದರೆ SCP TSP ಅಡಿ ಸಿದ್ದರಾಮಯ್ಯನವರು ಬಜೆಟಲ್ಲಿ ಹೇಳಿದರೆ 43 ಕೋಟಿ ಹಣವನ್ನು ನಾನು ಇಟ್ಟಿದ್ದೇನೆ. 43,000 ಕೋಟಿ. ಸ್ವಾಮಿ, ಕೇವಲ ಇರೋದು ಇಲ್ಲೊಂದು 200-250 ಕುಟುಂಬಗಳು. ದಶಕಗಳಿಂದ ಅಂತ ನಾನು ಹೇಳಿಲ್ಲ, ಅಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆ ಹೇಳಿದ್ದಾರೆ. ಅಲ್ರಿ, SCP ನೀವು ಬಡವರ ಪರ, ದಲಿತರ ಪರ, ದೀನ ದಲಿತರ ಪರ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರು ಬಸವಣ್ಣವ್ರನ್ನ ಎಲ್ಲರೂ ತಂದು ಹೇಳ್ತಾರೆ. ನಾನು ಒಂದು 10 ಸಲ ಇಲ್ಲಿ ಕ್ವಶನ್ ಹಾಕಿದ್ರು ಕೂಡ ಒಂದು ನಿವೇಶನ ಕೊಟ್ಟು ಒಂದು ಮನೆ ಕಟ್ಸೋಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇವ್ರು ಯಾಕೆ SC ST ಪರ ಇಲ್ಲಿ ಮಾತಾಡಲ್ಲ? ಅಲ್ಲ, ಇದು ವೆರಿ ಸೀರಿಯಸ್. ಇಲ್ಲಿ ಬರೀ ಇಲ್ಲಿ ಉತ್ತರಗಳನ್ನ ಕೇಳ್ಕೊಂಡು ಹೋಗೋದಕ್ಕೆ ನಾವು ಇಲ್ಲಿ ಬರಲ್ಲ. ಓದ್ಬಿಟ್ಟಿದ್ದಾರೆ ಅಧ್ಯಕ್ಷರೇ. 2024ನಲ್ಲೇ ನಾವು ಈಗ 2018ನಲ್ಲೂ ನಮ್ಮ ಸರ್ಕಾರ ಇದ್ದಾಗೆ ನಾವು ಮೂವ್ ಮಾಡಿದ್ದು, 2024ರಲ್ಲೂ ನಾವೇ ಮೂವ್ ಮಾಡಿದ್ದು. ನೀವೇನು ಹೇಳ್ತಾ ಇದ್ದೀರಾ ಮಾನ್ಯ ಸಚಿವರು ಗಮನಕ್ಕೆ ತರ್ತೀವಿ. ಆದರೆ ಅನವಶ್ಯಕವಾಗಿ ಬೇರೆ ವಿಚಾರ ನಮ್ಮ ಸರ್ಕಾರ ನಾವೇ ಮಾಡಿ
ಇಲ್ಲ, ಮಾನ್ಯ ಸದಸ್ಯರೇ, ದಲಿತರ ಬಗ್ಗೆ ನಾವು ನಮ್ಮ ಕಳಕಳಿ ಇದ್ರೆ. ಜವಾಬ್ದಾರಿಯಿಂದ ನಾವು ಓಡಾಡ್ತಾ ಇಲ್ಲ, ಮೈ ಮೇಲೆ ಎಣ್ಣೆ ಹಾಕೊಂಡಿಲ್ಲ. ಆದ್ರೆ ನೀವು ಅನವಶ್ಯಕವಾಗಿ 42,000 ನಾನು ಅನಾವಶ್ಯಕವಾದಿ ಅಲ್ರಿ. ನೀವು ನೀವು ಮಾಡಬಹುದಾಗಿತ್ತಲ್ಲ ಅಂತ ಹೇಳಿದ್ರಲ್ವಾ? ನಾವು ನೀವು ಕೇಳ್ಬೋದು. ಕೇಳ್ತೀರಾ ಮತ್ತೆ? ನೀವು ಹೇಳಿದ್ದೀರಾ ಮಾನ್ಯ ಸಚಿವರ ಗಮನಕ್ಕೆ ತಗೊಂಡು ಬಂದು ಜವಾಬ್ದಾರಿಯಿಂದ ನಾನು ಮಾಡಿಸೋ ಜವಾಬ್ದಾರಿ ನಾನು ಕೂಡ ತಗೋತೀನಿ ಅಂತ ಹೇಳ್ತಾ ಇದ್ದೀನಿ. ಶಕ್ತಿ ಇಲ್ಲ ಅಂತ ಹೇಳ್ಬಿಡಿ. ನೀವು ಬರೀ ನಾವು ಉತ್ತರ ಕೇಳ್ಕೊಳ್ಳಿ. ಸುರೇಶ್ ಗೌಡ್ರೆ ಅವ್ರು ಏನ್ ಹೇಳ್ತಾರೆ? ಒಂದು ಉತ್ತರ ಕೊಡಿ. ನಾವು 2018 ನಲ್ಲಿ ಕೂಡ ಅವರು ಸಚಿವರಾಗಿದ್ದಾಗ ಅದನ್ನು ನನಗೆ ಕೇಳಿ ಮಾನ್ಯ ಸಭಾಧ್ಯಕ್ಷರೇ, ಪೆಂಡಿಂಗ್ ಆಗಿತ್ತು. ನನಗೆ ಮಾಡಿದ್ವಿ. ನನ್ನ ಕರ್ತವ್ಯ ಸರ್ಕಾರದ ಗಮನಕ್ಕೆ ತರೋದು. ಅದನ್ನ ಆಯ್ತು ಹೇಳಿದ್ರು. ಸರ್ಕಾರ ಕ್ಲಾರಿಟಿ ಕೊಡಬೇಕು. DC ಕಡೆಯಿಂದ ಎಷ್ಟು ದಿನದಲ್ಲಿ ಇದನ್ನು ಲೇಔಟ್ ಮಾಡಿ ಮತ್ತೆ RDPR ಇಂದ ಲೇಔಟ್ ಮಾಡೋದಕ್ಕೆ ಯಾವಾಗ ಹಣ ಕೊಡ್ತೀರಾ? ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟು ದಿನದಲ್ಲಿ ಮನೆ ಕಟ್ಕೊಡ್ತೀರಾ? ನೀವು ಇಲ್ಲಿ ಬಂದು ಆದಷ್ಟು ಬೇಗ ಅಂತ ಮಾನ್ಯ ಸಚಿವರು ಹೇಳಿದ್ದಾರೆ. ಸಚಿವರ ಗಮನಕ್ಕೆ ತಗೊಂಡು ಬಂದು ಶೀಘ್ರದಲ್ಲೇ ಮಾಡಿಸ್ಕೊಡುವ ಕೆಲಸ ಮಾಡ್ತೀವಿ. ನೋಡಿ, ಆದ್ರೆ ಇವರು ಈ ತರ ಉದ್ವೇಗದಲ್ಲಿ ಮಾತಾಡಕ್ ಹೋದ್ರಿ, ರಾಜಕೀಯ ಮಾಡಕ್ ಹೋದ್ರೆ ನಾವು ಹೇಳ್ಬೇಕಾಗ್ತದೆ ನೀವು ರಾಜಕೀಯ ಸಂದರ್ಭದಲ್ಲಿ ಏನೇನಾಗಿದೆ ಅಂತ. ಮಾನ್ಯ ಸಭಾಧ್ಯಕ್ಷರೇ, ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬಡವರು ಕೊಟ್ಟಿರೋ ಉತ್ತರ ಇಲ್ಲ, ಮಾಡಿಸ್ಕೊಡ್ತೀವಿ ಅಂದ್ರೆ ಪ್ರಯತ್ನ ಮಾಡಿಲ್ಲ. ಬಡವರು ಪರ ಇಲ್ಲ, ದಲಿತರ ಪರ ನಮ್ಮ ಇಲ್ಲ. ಚರ್ಚೆ ಮಾಡಬೇಡಿ. ಸರ್ಕಾರ ನನ್ನ ಜೀವನದಲ್ಲಿ ನೋಡ್ಲಿಲ್ಲ. ಈಗ ಎಷ್ಟು MLA ಫಂಡ್ ಹಾಕಿದ್ದಾರೆ ಕೇಳಿ ಸರ್. SCPTSP ನಲ್ಲಿ ಎಷ್ಟು MLA ಫಂಡ್ ಹಾಕಿದ್ದಾರೆ ಕೇಳ್ಬಿಡಿ ಸರ್. ಸುಮ್ನೆ ಇದು ಪ್ರಯತ್ನ ಮಾಡ್ತೀವಿ ಸರ್, ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಪ್ರಯತ್ನ ಆಗಿದ್ದೆಲ್ಲ ನಮ್ಮ ಸರ್ಕಾರದಲ್ಲೇ ತಾವೇ ಉತ್ತರದಲ್ಲಿ ಓದಿದ್ದೀರಾ ಅಲ್ರಿ ಸಾಹೇಬ್ರೆ? ದೊಡ್ಡನಗೌಡ ಎಚ್ ಪಾಟೀಲ್ ನೋಡ್ರಿ, ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡೋಣ ಈಗ. ಸುಮ್ನೆ ನೋಡಿ, ನಾವು ಸುಮ್ನೆ ನಾವು ಕರೆಕ್ಟ್ ಆಗಿ ಕೊಡ್ತಾ ಇದ್ರು. ಯೋಗ್ಯತೆ ಬಗ್ಗೆ ಮಾತಾಡೋಣ. ಏನ್ ಮಾಡ್ಸಿಲ್ಲ ನೀವು ಮತ್ತೆ? ನೀವು ಮಾಡಿಸ್ಬೇಕಾಗಿತ್ತು. ಬಡವ್ರ ಪರ ಇದ್ದೀರಾ ನೀವು? ಮೂರು ಮುಖ್ಯಮಂತ್ರಿಗಳು ಚೇಂಜ್ ಮಾಡಿದ್ರಲ್ಲ, ಮಾಡಿಸ್ಕೋಬೇಕಾಗಿತ್ತು. ಯಾರು ಬೇಡ ಅಂದ್ರು? ಮತ್ತೆ ಮತ್ತೆ ಯಾಕೆ ಮಾತಾಡ್ತಾರೆ? ಇಲ್ಲ, ನೀವು ಹೆಸರು ಹೇಳೋದು. ಅವ್ರು ಹೇಳಿದ್ದಾರೆ ಉತ್ತರ. ಈಗ ಮಾಡ್ಲಿಕ್ಕೆ ಮ್ಯಾಚಿಂಗ್ ಮಾಡ್ಲಿಕ್ಕೆ ಆಗ್ತದ? ಈಗ ಇಲ್ಲೇ ಮಾಡ್ಲಿಕ್ಕೆ SCPTSP ಇದೆಲ್ಲ ಎಷ್ಟು ಕೊಟ್ಟಿದ್ದಾರೆ ಹೇಳಿ. ಒಂದು ನಿಮಿಷ. ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ತಂದಿದ್ದೀವಿ. ಸಮಾಧಾನದಿಂದ ಹೇಳ್ತಾ ಇದ್ದೀವಿ. ಕೇಳ ಪುರುಷೋತ್ತಿಲ್ಲ. ಯೋಗ್ಯತೆ ಸಾಮರ್ಥ್ಯ ಬಗ್ಗೆ ಮಾತಾಡ್ರೆ ನೀವು ಹೇಳಿ. ಕೊಡಿ, ನೀವು ಎಷ್ಟು ಕೊಟ್ಟಿದ್ರೆ ಲೆಕ್ಕ ಕೊಡ್ರಿ. ಸುರೇಶ್ ಗೌಡ್ರೆ, ನೀವು ಮಾಡಿಟ್ಟಿರೋ ಸಾಲ ತೀರ್ಸಕ್ಕೆ ಇನ್ನು 4 ಬಜೆಟ್ ಮಾಡಬೇಕು. ನೀವು ಯಾಕೆ ನೀವೇ ಹೇಳಿದಿರ ದಲಿತರಿಗೆ ನಿಮ್ಮ MLA ನೀವು ಮಾಡಿಟ್ಟಿರೋ ಸಾಲ ತೀರ್ಸಕ್ಕೆ ಇನ್ನು 4 ಬಜೆಟ್ ಮಾಡಬೇಕು. ಚರ್ಚೆ ಬೇಡ. ಎಷ್ಟೆಷ್ಟು ಕೋಟಿ ಮಾಡಿದ್ರಿ ಯಾವ ಹೇಳ್ಬೇಕಾ? ರೇ ಅಧ್ಯಕ್ಷರೇ, ಚರ್ಚ್ಗಳಿದ ವಿಧಾನಸಭಾ ಚುನಾವಣೆ ನೋಡಿ. ಈಗ ನೀವು ಹಂಗ ನಡೀತಾ ಇತ್ತಲ್ಲ. ದಿನಕರ್ ಕೇಶವ ಶೆಟ್ಟಿ ನೀವು ಮಾಡಿಟ್ಟು ಹೋಗಿದಿರಲ್ಲ ಕಳೆದ ಸಾರಿ, ಅದು ಆ ಬಜೆಟ್ ದೊಡ್ಡನಗೌಡ ಎಚ್ ಪಾಟೀಲ್, ದೊಡ್ಡಗನಗೌಡ ಎಚ್ ಪಾಟೀಲ್, ಮಾನ್ಯ ಆರೋಗ್ಯ ಸಚಿವರ ಆಯ್ತು, ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ. ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಕೂತ್ಕೊಳ್ಳಿ. ಆಯ್ತು, ಈಗ ಬಂದು ನೀವು ಈ ಹರಿಕತೆ ಮಾತಾಡಲಾಗ್ತದ? ಆಯ್ತು, ಕೂತ್ಕೊಳ್ಳಿ ಒಮ್ಮೆ. ಆಯ್ತು ಕೂಡಿ ಸರ್, ಮಾತಾಡೋದು ಅವ್ರಿಗೆ. ಸುರೇಶ್ ಗೌಡ್ರೆ, ನೀವ್ ಯಾಕೆ ಅವ್ರಿಗೆ ಆಯ್ತು ಇವರು ಯಾಕೆ ನಿಲ್ಬೇಕು? ಅವ್ರು ಕೂರ್ಬೇಕಂತ ಹೇಳಿದ್ರೆ ಶಿವಲಿಂಗ ಅವ್ರೆ ನಿಮ್ಮ ಆಯ್ತು ಕೂತ್ಕೊಳ್ಳಿ ಅಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.